ರೈಸ್ ಆಫ್ ಕಾಂತಾರ. ಸೊ ರೈಸ್ ಆಫ್ ಕಾಂತಾರ, ರೈಸ್ ಆಫ್ ಕನ್ನಡ ಸಿನಿಮಾ. ನೀವು ನೋಡಿ, ಸಾಮಾನ್ಯವಾಗಿ ಓಪನ್ ಆಗಿ ನಾವು ಮಾತಾಡ್ತಿರ್ತೀವಿ, ಇನ್ನೇನು ಕನ್ನಡ ಇಂಡಸ್ಟ್ರಿ ಬಿತ್ತು ಅನ್ನೋಷ್ಟೊತ್ತಿಗೆ ಏನೋ ಒಂದು ಉಗಮ ಆಗುತ್ತೆ. ಓಕೆ, ಕಾಂತಾರ. ಓಕೆ, ಸರಿ. ಹಾಗಾದರೆ ಇಷ್ಟು ವರ್ಷಗಳ ಕನ್ನಡದ ಸಿನಿಮಾವನ್ನು, ಕನ್ನಡದ ಚಿತ್ರರಂಗವನ್ನು ಒಂದು 5 ಮಿನಿಟ್ಸಲ್ಲಿ ಹೇಳಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಹೌ ನೋಡಿ, ಕನ್ನಡದ ಸಿನಿಮಾಗಳು ಹೇಗೆ ಕನ್ನಡ ಚಿತ್ರರಂಗವನ್ನು ರೂಪಿಸಿವೆ. ಆಯಿತಾ? ಶುರುವಾಗಿದ್ದು 1934ರಲ್ಲಿ ಸತಿ ಸುಲೋಚನಾ ಎನ್ನುವಂಥ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಸತಿ ಸುಲೋಚನಾ. ಓಕೆ, ಸೊ ವೈ.ವಿ. ರಾವ್ ನಿರ್ದೇಶನದ ಚಿತ್ರ, ಕನ್ನಡದ ಪ್ರಪ್ರಥಮ ಚಲನಚಿತ್ರ. ಇದು ಫಸ್ಟ್ ಕನ್ನಡ ಸಿನಿಮಾ ಈಸ್ ಸತಿ ಸುಲೋಚನಾ. ಆಯಿತಾ? ಆದರೆ ಕನ್ನಡ ಸಿನಿಮಾ ಹುಟ್ಟಿದ್ದು, ಅಬ್ಸರ್ವ್ ಮಾಡಿ, ಓಕೆ, ಕನ್ನಡ ಸಿನಿಮಾ ಹುಟ್ಟಿದ್ದು 2 ಆಧಾರ ಸ್ತಂಭಗಳ ಮೇಲೆ. ಒಂದು ಕನ್ನಡ ಸಾಹಿತ್ಯ, ಇನ್ನೊಂದು ರಂಗಭೂಮಿ. ದೀಸ್ ಆರ್ ದ 2 ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ. ಆನಂತರದಲ್ಲಿ ಚೇಂಜ್ ಆಯಿತು, ಬಟ್ ಕನ್ನಡ ಸಿನಿಮಾದ ಉಗಮ ಆಗಿದ್ದು ಈ 2 ಪಿಲ್ಲರ್ಸ್ಗಳ ಮೇಲೆ. ಒಂದು ಕನ್ನಡ ಸಾಹಿತ್ಯ, ಎರಡನೇದು ರಂಗಭೂಮಿ. ಆಯ್ತಾ? ಸಾಹಿತ್ಯದಲ್ಲೇನಿತ್ತು ಅದನ್ನೇ ಮೂವಿ ಮಾಡ್ತಾ ಇದ್ರು, ರಂಗಭೂಮಿಯಲ್ಲಿ ಏನು ನಾಟಕಗಳಿತ್ತು ಅದನ್ನೇ ಮೂವಿ ಮಾಡ್ತಾ ಇದ್ರು. ಅದಕ್ಕೆ ಇದಕ್ಕೆ ಹೊಸ ಫಾರ್ಮ್ ಅಂತ ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್. ಕೌಟುಂಬಿಕ ಮೌಲ್ಯಗಳನ್ನು ತಂದು ಮೂವಿ ಮಾಡಿದ್ರು. ಹೌದಾನೆ? ಎಸಾರ್ನು? ಕುಟುಂಬ ಹೇಗಿರಬೇಕು, ವ್ಯಕ್ತಿತ್ವಗಳು ಹೆಂಗಿರಬೇಕು, ಸಾಮಾಜಿಕ ಮೌಲ್ಯಗಳು ಹೆಂಗಿರಬೇಕು, ಕೌಟುಂಬಿಕ ಮೌಲ್ಯಗಳು ಹೆಂಗಿರಬೇಕು, ಇದನ್ನು ಪರಿಚಯಿಸಿದ್ದೆ ಡಾಕ್ಟರ್ ರಾಜ್ಕುಮಾರ್. ಅಲ್ಲಿವರೆಗೂ ಕನ್ನಡ ಸಿನಿಮಾ ಅಂತಂದರೆ ರಂಗಭೂಮಿ ನಾಟಕ, ಒಂದು ಸಾಹಿತ್ಯದ ಪ್ರಸಂಗ, ಈ ಥರ ಇತ್ತು. ಸೊ ಇವರು ಕೌಟುಂಬಿಕ ಮೌಲ್ಯಗಳನ್ನು ತಂದು ಸಿನಿಮಾ ಮಾಡಿದರು. ಇದರ ಮುಖಾಂತರ ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಕನ್ನಡದ ಮೌಲ್ಯಗಳನ್ನು ಕಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್. ಅವ್ರ ನಂತರದಲ್ಲಿ 1970s ನೋಡಿ, 1970s ಹಿಂದಕ್ಕೆ ತುಂಬ ಹಳೆ ಸಿನಿಮಾಗಳು. 2000 ಆದಮೇಲೆ ಮಾಡರ್ನ್ ಸಿನಿಮಾಸ್. 1970s 2000 ಇದೆಯಲ್ಲ, ಇದರ ಬ್ರಿಡ್ಜ್ ಜನರೇಷನ್ ಅಂತ ಕರಿತೀವಿ. ಬ್ರಿಡ್ಜ್ 1970ಸ್ಗಿಂತ ಮುಂಚೆ ಹಳೆ ಸಿನಿಮಾಗಳೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್. 2000 ಆದಮೇಲೆ ಮಾಡರ್ನ್ ಸಿನಿಮಾಸು. ಈ ಬ್ರಿಡ್ಜ್ ಜನರೇಷನ್ 1970 to 2000. ಈ ಜನರೇಷನ್ ಕಟ್ಟಿದ್ದು ಶಂಕರ್ ನಾಗ್ ನಟರಾಗಿ. ಆಮೇಲೆ ಕನ್ನಡವನ್ನು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ದೆ ಶಂಕರ್ ನಾಗ್. ಓಕೆ, ನಟರಾಗಿ ಆಟೋ ರಾಜ, ಸಾಂಗ್ಲಿಯಾನ ಮುಂತಾದ. ನಿರ್ದೇಶಕರಾಗಿ ಮಿಂಚಿನ ಓಟ, ಆಕ್ಸಿಡೆಂಟ್, ಮಾಲ್ಗುಡಿ ಡೇಸ್. ಸೊ ಇವೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಸ್ ಅದು ದೇಶದಾದ್ಯಂತ ಪ್ರದರ್ಶನ ಕಂಡಿತ್ತು ಅಂತ. ದೇಶದಾದ್ಯಂತ ಪ್ರದರ್ಶನ ಕಂಡಿತ್ತು. ಓಕೆ, ಆ ನಂತರದಲ್ಲಿ ಶಂಕರ್ ನಾಗ್ ನಂತರದಲ್ಲಿ ಬಂದವರು ಗಿರೀಶ್ ಕಾಸರವಳ್ಳಿ. ಇವ್ರದ್ದು ಅತ್ಯುತ್ತಮ ಚಿತ್ರ ನೀವು ಕೇಳಿರಲ್ಲ, ಗತಶ್ರದ್ಧಾ ಅಂತ. ಬಹಳ ಚೆನ್ನಾಗಿದೆ ಮೂವಿ ಇದು. ಓಕೆ, ಕನ್ನಡ ಚಿತ್ರರಂಗಕ್ಕೆ ಅಥವಾ ಕನ್ನಡ ಸಿನಿಮಾಗೆ ಹೊಸ ರೂಪುರೇಷೆಯನ್ನು ಕೊಟ್ಟಿದ್ದು ಉಪೇಂದ್ರ. ಓಂ ಚಿತ್ರ, ಎ ಚಿತ್ರದ ಮೂಲಕ ಡಿಫ್ರೆಂಟ್ ಥಾಟ್ ಅನ್ನು ಪ್ರೆಸೆಂಟ್ ಮಾಡಿದ್ದು ಉಪೇಂದ್ರ. ಆ ನಂತರದಲ್ಲಿ ಕನ್ನಡ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಯೋಗರಾಜ್ ಭಟ್ ಟೈಮಲ್ಲಿ. ಮುಂಗಾರು ಮಳೆ ಮೂವಿ ವೆರಿ ಬಿಗ್ ಹಿಟ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ, ಮುಂಗಾರು ಮಳೆ. ಆಯ್ತಾ? ಬಟ್ ಕನ್ನಡ ಸಿನಿಮಾವನ್ನು ಓಕೆ ಒಂದು ಗ್ಲೋಬಲ್ ಸಿನಿಮಾ ಆಗಿ ಮಾಡಿದ್ದು KGF. ಓಕೆ, KGF 1, KGF 2. ಸೊ ಯಶ್ ಮತ್ತು ಪ್ರಶಾಂತ್ ನೀಲ್ ಅವರ ಜುಗಲ್ಬಂದಿ ಕಾಂಬಿನೇಷನ್ ಅಲ್ಲಿ KGF ಚಾಪ್ಟರ್ 1 ಮತ್ತು ಚಾಪ್ಟರ್ 2 ಬಂತು. ಆದರೆ ನನಗೆ ಕಾಂತಾರ ಬಗ್ಗೆ ಹೇಳಬೇಕು ಅಂದರೆ ಒಂದು ಮಾತಾಡಬೇಕು ಅಂತ ಅನಿಸುತ್ತೆ. ನೋಡಿ, KGF 2 ಒಂಬಾಳೆ ಪ್ರೊಡಕ್ಷನ್ಸ್. ಎಸಾರ್ನು? ವಿಜಯ್ ಕಿರ್ಗಂದೂರ್ ಅವ್ರ ನಿರ್ಮಾಪಕರು, ಹೌದೇ ಇಲ್ಲ? ಓಕೆ, KGF ಇಡೀ ಜಗತ್ತನ್ನು ಕನ್ನಡ ಸಿನಿಮಾ ಕಡೆ ತಿರುಗಿ ನೋಡೋ ಥರ ಮಾಡುತ್ತೆ. ಆದರೆ ಕಾಂತಾರ ಕನ್ನಡ ಸಿನಿಮಾವನ್ನು ಕೇಳೋ ಥರ ಮಾಡುತ್ತೆ. KGF ನೋಡೋ ಥರ ಮಾಡ್ತು, ಕಾಂತಾರ ಕೇಳೋ ಥರ ಮಾಡ್ತು. ಬಟ್ ವೆನ್ ಕಂಪೇರ್ಡ್ ಟು ಆಲ್ ಅದರ್ ಫಿಲಮ್ಸ್ ಆಫ್ ಕರ್ನಾಟಕ, ಹೌ ಕಾಂತಾರ ಸ್ಟುಡ್ ಡಿಫ್ರೆಂಟ್. ಓಕೆ, ಯಾಕೆಂದರೆ ನೋಡಿ, ಅಂತ ರಜನಿಕಾಂತ್, ಕಮಲ್ ಹಾಸನ್ ಅಂತವರು ಕಾಂತಾರ ಸಿನಿಮಾವನ್ನು ಅಪ್ರಿಷಿಯೇಟ್ ಮಾಡಿ ರಿಷಬ್ ಶೆಟ್ಟಿ ಅವ್ರನ್ನ ಕರೆದು ಒಂದು ಶ್ಲಾಘನೆ ವ್ಯಕ್ತಪಡಿಸ್ತಾರೆ ಅಂತಂದ್ರೆ ಏನೋ ಇರಬೇಕಲ್ಲ. ಓಕೆ, ಸೇ ವಾಟ್ ಈಸ್ ಸೋ ಸ್ಪೆಷಲ್ ಅಬೌಟ್ ಕಾಂತಾರ? ಕರ್ನಾಟಕದ ಕರಾವಳಿಯ ಮಣ್ಣಿನ ಕಥೆಯನ್ನೇ ಹೇಳಲಾಗಿತ್ತು.
ಕರ್ನಾಟಕದ ಕರಾವಳಿಯ ಮಣ್ಣಿನ ಕಥೆಯನ್ನ ಮೊಟ್ಟ ಮೊದಲ ಬಾರಿಗೆ ಹೇಳಲಾಗಿತ್ತು ಜಗತ್ತಿಗೆ, ಬರೀ ಕರ್ನಾಟಕಕ್ಕಲ್ಲ. ಅಲ್ಲಿನ ಭೂತಕೋಲ, ದೈವಾರಾಧನೆ ಮತ್ತು ಭೂಮಿಯ ಬಗ್ಗೆ, ಪರಿಸರದ ಬಗ್ಗೆ, ಕಾಡಿನ ಬಗ್ಗೆ, ಬುಡಕಟ್ಟು ಸಮುದಾಯಗಳ ಬಗ್ಗೆ ಇರತಕ್ಕಂಥ ಪ್ರಾಮುಖ್ಯತೆಯನ್ನ ಅತ್ಯಂತ ವಿಸ್ತಾರವಾಗಿ ಹೇಳಲಾಗಿದೆ. ಹೌದಾ ಇಲ್ಲ? ಎಸ್ ಆರ್ ನೋ? ಅಂಡ್ ನೋಡಿ, ಆ ಫಿಲ್ಮ್ ನೋಡಿದಾಗ ಏನೋ ಒಂದು ಡಿವೈನಿಟಿ ಕಾಣಿಸುತ್ತೆ, ಒಂದು ಭಕ್ತಿ ಕಾಣಿಸುತ್ತೆ, ಮ್ಯೂಸಿಕಲ್ ಒಂದು ರಿದಮ್ ಕಾಣಿಸುತ್ತೆ, ಇದ್ದಕ್ಕಿದ್ದಂತೆ ಕಿರ್ಚಾಟ ಕಾಣಿಸುತ್ತೆ, ಒಂದು ಸೈಲೆನ್ಸ್ ಕಾಣಿಸುತ್ತೆ, ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಒಂದು ಸಿನಿಮಾ ಕಾಂತ. ರೈಟ್? ಒಂದು ರಿಚುವಲ್ಲು, ಒಂದು ರಿದಮ್ಮು, ಒಂದು ಸ್ಕ್ರೀಮು, ಒಂದು ಸೈಲೆನ್ಸು ಮತ್ತು ದೈವಾರಾಧನೆಯ ಒಂದು ಐತಿಹಾಸಿಕ ಬೇರನ್ನು ತೋರಿಸಿರ್ತಕ್ಕಂಥ ಒಂದು ಸಿನಿಮಾ. ದೈವಾರಾಧನೆಯ ಐತಿಹಾಸಿಕ ಬೇರುಗಳು ತೋರಿಸಿರ್ತಕ್ಕಂಥ ಏಕೈಕ ಸಿನಿಮಾ ಕಾಂತಾರ. ಮತ್ತು ಕದಂಬರ ಕಾಲದ ಸೆಟ್ಗಳು, ಆ ವ್ಯಾಪಾರ ನಡಿಬೇಕಾದ್ರೆ ಅದು ಹೆಸರನ್ನು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಒಟ್ಟಾರೆ ಸರ್, ಭಾಳ ಜನ ಅನ್ಕೋತಾರೆ ಕಾಂತಾರ ಗೆದ್ದಿದ್ದಕ್ಕೆ ರಿಷಬ್ ಶೆಟ್ಟಿ ಅವ್ರ ಲಕ್ ಕಾರಣ ಅಂತ. ಅದಲ್ಲ ಆ್ಯಕ್ಚುಲಿ. ಓಕೆ, ಯಾವ ಲಕ್ಕು ಇಲ್ಲ ಅದರಲ್ಲಿ. ಓಕೆ, ಥಿಂಕ್ ಈಸ್ ದಟ್ ನೋಡಿ, ಜನ ಪ್ರಾಚೀನ ಭಾರತದ ಕಥೆಗಳನ್ನು ಬೇಕು ಅಂತ ಕೇಳ್ತಿದ್ರು, ಯಾರು ಕೊಟ್ಟಿರಲಿಲ್ಲ. ಅದನ್ನು ರಿಷಬ್ ಶೆಟ್ಟಿ ಕೊಟ್ಟರಷ್ಟೆ. ಅಂದರೆ ಇಲ್ಲಿ ಇಟ್ಸ್ ನಾಟ್ ರಿಷಬ್ ಶೆಟ್ಟಿಸ್ ಲಕ್. ಓಕೆ, ನಾವೇನು ಹೇಳ್ತೀವಿ, ಇಟ್ಸ್ ದ ಆಡಿಯನ್ಸ್ ಡಿಮಾಂಡ್ ಫಾರ್ ರೂಟೆಡ್ ಸ್ಟೋರೀಸ್ ಅಂತ ಕರಿತೀವಿ. ನಮ್ಮ ಪ್ರಾಚೀನ ಭಾರತದಲ್ಲಿ, ಪ್ರಾಚೀನ ಸಂಸ್ಕೃತಿಯಲ್ಲಿ ಅಡಗಿರುವಂಥ ಕಥೆಗಳನ್ನು ಕೇಳಿಸ್ಕೋಬೇಕು ಅಂತ ಜನ ಕಾಯ್ತಾ ಇದ್ರು. ಅದು ಸಿಕ್ತು, ಹಿಟ್ ಆಯ್ತು ಅಷ್ಟೆ. ರೈಟ್? ಸೊ ಅಂಡ್ ಕಾಂತಾರ ಬಗ್ಗೆನೂ ಒಂದು ಲೈನ್ ಬರೆದಿದೆ.